ನನಗೆ ಕರ್ನಾಟಕ ರಾಜ್ಯವನ್ನ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡ್ತಾ ಇರೋದು ಸಿದ್ದರಾಮಯ್ಯನವರು ಅಥವಾ ಕೆಇಡಿಬಿ ರಿಯಲ್ ಎಸ್ಟೇಟ್ ಬ್ರೋಕರ್ಗಳು ಅಂತಕ್ಕಂಥ ಒಂದು ದೊಡ್ಡ ಅನುಮಾನ ಬರ್ತಾ ಇದೆ. ಯಾಕೆಂದ್ರೆ ಜುಲೈ 15ನೇ ತಾರೀಕು 2025ನೇ ಇಸ್ವಿನಲ್ಲಿ ಮಾನ್ಯ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ 1777 ಎಕರೆ ಈ ಭೂ ಸ್ವಾಧೀನ ಏನು ಹಿಂದಿನ ಬಿಜೆಪಿ ಸರ್ಕಾರದ ಭೂ ಸ್ವಾಧೀನ ಅದನ್ನ ಸಂಪೂರ್ಣವಾಗಿ ರದ್ದುಪಡಿಸಲಾಗಿದೆ, ಸಂಪೂರ್ಣವಾಗಿ ಕೈಪಟ್ಟಿದೀವಿ, ಕಂಪ್ಲೀಟ್ಲಿ ಡ್ರಾಪ್ ಅಂತ 1 ಸಾರಿ ಅಲ್ಲ 10 ಸಾರಿ ಹೇಳಿದ್ದಾರೆ. ಆದ್ರೆ ಯಾವ ಭೂ ಸ್ವಾಧೀನವನ್ನ ರದ್ದುಪಡಿಸಿದ್ದೇನೆ ಅಂತೇಳಿ ಸಿಎಂ ಅನೌನ್ಸ್ ಮಾಡಿದ್ರು ಅದೇ ಭೂ ಸ್ವಾಧೀನದ ಉಲ್ಲೇಖ ಮತ್ತು ಅಧಿಸೂಚನೆ ಸಂಖ್ಯೆ ಆಧಾರದ ಮೇಲೆ ಇವತ್ತು ಚನ್ನರಾಯಪಟ್ಟಣದ 13 ಹಳ್ಳಿ ರೈತರಿಗೆ ಇವತ್ತು ನೋಟಿಸ್ ಕೊಡ್ತಾ ಇದ್ದಾರೆ. ಏನ್ ಅರ್ಥ? ಸಿಎಂ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯೋ ಅಥವಾ ಕೆಇಡಿಬಿ ಸಿಇಒ ಡಾಕ್ಟರ್ ಮಹೇಶ ಅಥವಾ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳಿಗೆ ಏನಾದ್ರು ರಾಜ್ಯ ಬರ್ಕೊಟ್ಬಿಟ್ಟಿದಾರಾ? ಏನ್ ಇದ್ರ ಅರ್ಥ? ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಇಷ್ಟೊಂದು ರೀತಿಯ ಅದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾದಂತ ಒಂದು ಹೋರಾಟದವನ್ನೇ ಈ ರೀತಿ ನೀವು ನಡ್ಸ್ಕೋತೀರಿ ಅಂದ್ರೆ ಇನ್ನ ಬೇರೆ ಕಡೆ ನಡೀತಾ ಇರುವಂತ ಭೂ ಸ್ವಾಧೀನದಲ್ಲಿ ನಿಮ್ಮ ವರ್ತನೆಗಳು ಹೇಗಿರ್ತವೆ, ನಿಮ್ ಸರ್ಕಾರದ ವರ್ತನೆಗಳು ಇರ್ತವೆ ಅಂತ ಕೇಳ್ತಕ್ಕಂಥದ್ದು ಊಹೆ ಮಾಡ್ಲಿಕ್ಕೂ ಕೂಡ ಬಹಳ ದೊಡ್ಡ ಆಘಾತಕಾರಿಯಾದಂತ ಒಂದು ವಿಷಯ ಆಗಿದೆ. ಸರ್, ಈಗ ಯಾವ್ಯಾವ ಗ್ರಾಮಗಳಿಗೆ ಎಷ್ಟು ಸರ್ವೆ ನಂಬರ್ ವಿಚಾರವಾಗಿ ಎಷ್ಟು ಎಕರೆಗೆ ಈಗ ನೋಟಿಸ್ ಬಂದಿರುವಂತದ್ದು? ಸರ್, ಈಗ 2 ಹಳ್ಳಿಗೆ ನೋಟಿಸ್ ಕೊಟ್ಟಿದ್ದಾರೆ, 439 ಎಕರೆಗೆ ನೋಟಿಸ್ ಕೊಟ್ಟಿದ್ದಾರೆ, ಯಾಡಾಳ ಮತ್ತು ಗೋಕರೆ ಬಚ್ಚನಹಳ್ಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇದನ್ನ 13 ಹಳ್ಳಿಗೂ ಕೂಡ ವಿಸ್ತರಣೆ ಮಾಡ್ತಾರೆ. ಹಂಗಾಗಿ ನಾವು ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ಸೆಪ್ಟೆಂಬರ್ 6ನೇ ತಾರೀಕು ಭೂ ಬೆಲೆ ನಿಗದಿ ಮಾಡ್ತಕ್ಕಂತ ಸಭೆಯನ್ನ ರದ್ದುಪಡಿಸಬೇಕು. ಅಕಸ್ಮಾತ್ ನನ್ನ ಹತ್ರ ಪೊಲೀಸ್ನವ್ರು ಇದ್ದಾರೆ, ನನ್ನ ಹತ್ರ ಮಿಲಿಟರಿ ಇದೆ ಅನ್ನುವಂತ ರೀತಿನಲ್ಲಿ ಕಾವಲ್ಗಿಟ್ಕೊಂಡು ನಾನು 6ನೇ ತಾರೀಕಿನ ಸಭೆ ನಿಗದಿ ನಡೆಸಿ ನಾನು ಭೂ ಬೆಲೆ ನಿಗದಿ ಮಾಡ್ತೀನಿ ಅನ್ನುವಂಥದ್ದು ಏನಾದ್ರು ಮಾಡಿದ್ರೆ ಅವತ್ತು ಚನ್ನರಾಯಪಟ್ಟಣ ರೈತರ ಜೊತೆಗೂಡಿ ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ, ಸಿಐಟಿಯು ಯಾರೆಲ್ಲ ಸಂಯುಕ್ತ ಹೋರಾಟ ಕರ್ನಾಟಕದ ಸಹಭಾಗಿ ಸಂಘಟನೆಗಳಿದೆಯೋ, ದಲಿತ ಸಂಘರ್ಷ ಸಮಿತಿ ಎಲ್ಲರೂ ಕೂಡ ನಾವು ಅರವಿಂದ ಭವನಕ್ಕೆ ಲಗ್ಗೆ ಹಾಕ್ತಿವಿ. ಆ ಸಭೆ ನಡೆಸೋದಕ್ಕೆ ಅವಕಾಶ ಕೊಡಲ್ಲ. ಅದ್ರಲ್ಲಿ ನಾವು 4 ಜನ ಹುತಾತ್ಮರಾಗೋಕ್ಕೂ ಕೂಡ ನಾವು ರೆಡಿ ಇದೀವಿ. ಇದನ್ನ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಯಾಗಿ ತಕೋಬೇಕು. ಇದನ್ನ ಉದಾಸೀನವಾಗಿ ಹುಡುಗಾಟಿಕೆಯಿಂದ ತಕೊಂಡ್ರೆ 1198 ದಿನ ನಾವು ಅನೌನ್ಸ್ ಮಾಡಿದ್ವಿ. ಇದು ನೋಡಿ, ನಾವ್ ಎಷ್ಟೇ ದಿನ ಆದ್ರೂ ಇದನ್ನ ರದ್ದುಪಡಿಸ್ಕೊಂಡೇ ನಾವು ಧರಣಿಯನ್ನು ನಿಲ್ಲಿಸ್ತೀವಿ ಅಂತ ಆ ಪ್ರಕಾರ ನಾವು ರದ್ದುಪಡಿಸ್ಕೊಂಡು ನಿಲ್ಸಿದೀವಿ. ಆದ್ರೆ ಮತ್ತೆ ಇದನ್ನ ಪುನರಾರಂಭ ಮಾಡಿ ಮತ್ತೊಂದು ಐತಿಹಾಸಿಕ ಹೋರಾಟಕ್ಕೆ ನಾಂದಿ ಆಡ್ಬೇಕಾಗ್ತದೆ. ಅದಕ್ಕೆ ಸೆಪ್ಟೆಂಬರ್ 6ನೇ ತಾರೀಕಿನ ಅರವಿಂದ ಭವನಕ್ಕೆ ಲಗ್ಗೆ ಹಾಕುದೇ ನಾಂದಿ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಸರ್ಕಾರದ ಅಧಿಕೃತ ಘೋಷಣೆ, ಸ್ವತಂತ್ರ ದಿನಾಚರಣೆ ದಿವಸ ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ಇವರು ಅಧಿಕೃತವಾಗಿ ಒಂದು ಘೋಷಣೆ ಮಾಡಿದ್ದಾರೆ. ಈ ಹಿಂದೆ ಸರ್ಕಾರದ ಅವಧಿಯಲ್ಲಿ ಕೈಗೊಂಡಿದ್ದಂತ ದೇವನಹಳ್ಳಿ ತಾಲೂಕು, ಚನ್ನರಾಯಪಟ್ಟಣ ಹಾಗೂ ಇತರೆ ಗ್ರಾಮಗಳ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಕೈಬಿಡಲು ನಿರ್ಧಾರ. ಮುಖ್ಯಮಂತ್ರಿಗಳು ಅದು ಸ್ವಾತಂತ್ರ್ಯ ಬರಿಯ ಘೋಷಣೆಯಲ್ಲ, ಆಚರಣೆಯೂ ಹೌದು ಅಂತ ಹೇಳಿ ಭೂ ಗ್ಯಾರಂಟಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರುವಂತ ಅಧಿಕೃತ ಒಂದು ಪತ್ರ ಇದು. ಅದೇ ರೀತಿ ಜುಲೈ 15ನೇ ತಾರೀಕು ನಮ್ಮ ಎಲ್ಲ ರೈತರು ಮತ್ತು ರೈತ ಮುಖಂಡರುಗಳ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಇಡೀ ಸಚಿವ ಸಂಪುಟದ ಅನೇಕ ಜನ ಹಿರಿಯ ಸಚಿವರ ಸಮ್ಮುಖದಲ್ಲಿ, ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ವಿಧಾನಸೌಧದ ಪ್ರತಿಷ್ಠಿತ 3ನೇ ಮಹಡಿಯಲ್ಲಿ ಕುಳಿತು ನಾನು ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಕೈಬಿಟ್ಟಿದ್ದೇವೆ ಅಂತ ಹೇಳಿ ಘೋಷಣೆ ಮಾಡಿ ಇವತ್ತು 1 ತಿಂಗಳು ಅವಧಿ ಕಳೆಯಷ್ಟರಲ್ಲಿ ಇವತ್ತು ಮತ್ತೆ ಕೆಇಡಿಬಿ ಇಲಾಖೆ ಅಧಿಕಾರಿಗಳು ಭೂ ದರ ನಿಗದಿಪಡಿಸುವಂತ ಸಭೆಯನ್ನ ಇದೇ 6ನೇ ತಾರೀಕು ಇವತ್ತು ಕರೆದಿದ್ದಾರೆ. ಇದರ ವಿರುದ್ಧ ನಿನ್ನೆ ಏನು ಕೆಇಡಿಬಿ ಕಚೇರಿಗೆ ಮುತ್ತಿಗೆ ಹಾಕಿ ನಾವು ಪ್ರತಿಭಟನೆಯನ್ನ ಮಾಡಿದ್ದೇವೆ. ಇವತ್ತು ನಾವು ತಾಲೂಕು ಆಡಳಿತದ ಮೂಲಕ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಮೂಲಕ ಈ ಪ್ರತಿಭಟನೆಯನ್ನ ಇಲ್ಲಿ ನಾವು ಮಾಡೋ ಮುಖಾಂತರ ನೀವೇನಾದ್ರೂ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ 6ನೇ ತಾರೀಕಿನ ಒಳಗಡೆ ಹಿಂಪಡೆದೇ ಹೋದ್ರೆ ನಾವು ಯಾವ ಸಭೆಯನ್ನ ನೀವು ಕರೆದಿದ್ದೀರೋ ಆ ಸಭೆಗೆ ಶತಾಯ ನಮ್ಮ ಸವಾಲುಗಳನ್ನ ಒಡ್ಡಿ ಆ ಸಭೆಯಲ್ಲಿ ನುಗ್ಗಿ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಎಲ್ಲ ರೀತಿಯ ತಯಾರಿಗಳು ಮತ್ತು ಸಿದ್ಧತೆಗಳನ್ನ ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ. ಆ ಕಾರಣಕ್ಕಾಗಿ ಕೂಡಲೇ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆಡಿರುವಂತ ಮಾತನ್ನ, ಕೊಟ್ಟಿರುವಂತ ಮಾತನ್ನ ತಾವು
ನಡ್ಕೊಂಡಂತ ರೀತಿಯನ್ನ ಇವತ್ತು ಮತ್ತೆ ಸಾಬೀತುಪಡಿಸ್ಬೇಕು ನೀವು. ಇದು ಯಾವ KDB ಅಧಿಕಾರಿಗಳು ಈ ರೀತಿ ವಂಚನೆ ಕೆಲಸ ಮಾಡಿದಾರಲ್ಲ ಅವರನ್ನ ಕೂಡಲೇ ಅಮಾನತು ಪಡಿಸ್ಬೇಕು. ಕೂಡಲೇ ಅಮಾನತು ಪಡಿಸಿ ರೈತರ ಕ್ಷಮೆಯನ್ನ ಕೇಳಬೇಕು. ನೀವು ರೈತರ ಕ್ಷಮೆಯನ್ನ ಕೇಳಿ ಕೂಡಲೇ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಹಿಂಪಡೆಯುವಂತ ಆದೇಶವನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಬೇಕು. ಇಲ್ಲದೆ ಹೋದ್ರೆ ನೀವು ಅದು ನಿಮ್ಮ ಇಡೀ ಹೆಸರಿಗೆ ಕಳಂಕವನ್ನ ತರ್ಕೋತೀರಿ. ಯಾವ ರೈತರ ಪರವಾಗಿ ಉದ್ದುದ್ದ ಭಾಷಣವನ್ನ ಮಾಡಿ ನಮ್ಮೆಲ್ಲರ ಕೈಯಲ್ಲಿ ನೀವು ಚಪ್ಪಾಳೆಯನ್ನ ಗಿಟ್ಟಿಸಿ ಇಡೀ ರಾಜ್ಯದ ಎಲ್ಲರೂ ನಿಮ್ಮನ್ನ ಹಾಡಿ ಹೊಗಳಿದ್ರು. ಆದ್ರೆ ಅದನ್ನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನೀವು ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ದಯವಿಟ್ಟು ಕೈ ಬಿಡಬೇಕು. ಈ ರೀತಿ ಮಾಡಿರುವಂತವ್ರ ಮೇಲೆ ಕಾನೂನು ಕಟ್ಟುನಿಟ್ಟಿನ ಕ್ರಮ ತಗೋಬೇಕಿದು. ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟವನ್ನ ಹಿಂತೆಗೊಳ್ಳುವಂತ ಪ್ರಶ್ನೆನೇ ಇಲ್ಲ. ನಮ್ಮ ಮಾಡು ಇಲ್ಲವೇ ಮಡಿ ಅನ್ನೋ ಹೋರಾಟಕ್ಕೆ ನಾವು ಈಗಾಗಲೇ ಸಿದ್ಧ ಆಗಿದ್ದೇವೆ. ಆ ಕಾರಣಕ್ಕಾಗಿ 6ನೇ ತಾರೀಕಿನ ಸಭೆ ರದ್ದಾಗಬೇಕು. ಈ ಕೂಡಲೇ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ವಾಪಸ್ ತಗೋಬೇಕು ಅನ್ನೋದೇ ನಮ್ಮ ಒತ್ತಾಯ.